ಇದ್ದಂತ ಕಾರಣ ಅದರಲ್ಲಿ ಮೊದಲಿಗೆ ನಾಗರಿಕ ಹಕ್ಕುಗಳ ರಕ್ಷಣೆ. ನಾವು ಮನುಷ್ಯರೇ ಎಲ್ಲರೂ ಕೂಡ ಸಹಜವಾಗಿ ಹುಟ್ಟಿದ್ದೇವೆ, ಎಲ್ಲರೂ ಸಮಾನರಾಗಿ ಹುಟ್ಟಿದ್ದೇವೆ, ಸಹಜವಾಗಿ ಹುಟ್ಟಿದ್ದೇವೆ, ಸಾಮಾನ್ಯವಾಗಿ ಹುಟ್ಟಿದ್ದೇವೆ, ಸ್ವಾಭಾವಿಕವಾಗಿ ಹುಟ್ಟಿದ್ದೇವೆ. ನಿಸರ್ಗ ನಮಗೆ ಅಂತ ಕೊಡುಗೆಗಳನ್ನು ಕೊಟ್ಟಿದೆ. ಆ ನಿಸರ್ಗದ ಮಡಿಲಿನಲ್ಲಿ ನಾವು ಹುಟ್ಟಿದ್ದೇವೆ. ನಾನು ನಿಮಗೆ ಬಹಳಷ್ಟು ಸಾರಿ ಹೇಳ್ತಾ ಇದ್ದೆ, ಸಾಕ್ರೆಟಿಸ್ ಹೇಳಿದಂತ ಒಂದು ಡೈಲಾಗ್ ಅನ್ನ, ಸ್ಲೋಗನ್ ಅನ್ನು ನಾನು ಹೇಳ್ತಾ ಇದ್ದೆ. Was there any call from the God or Nebo to take birth on this earth? Whether God called for you to take birth on this earth? ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಲಿಕ್ಕೆ ಇಂತಿಷ್ಟು ಜನ ಬೇಕಾಗಿದ್ದಾರೆ. ರಾಜರ ಮನೆತನದಲ್ಲಿ ಇಂತಿಷ್ಟು ಜನ, ಪುರೋಹಿತನ ಮನೆಯಲ್ಲಿ ಇಂತಿಷ್ಟು ಜನ, ಸೈನಿಕನ ಮನೆಯಲ್ಲಿ ಇಂತಿಷ್ಟು ಜನ, ವೈಶ್ಯನ ಮನೆಯಲ್ಲಿ ಇಂತಿಷ್ಟು ಜನ, ಸಾಮಾನ್ಯ ವರ್ಗದವರ ಮನೆಯಲ್ಲಿ ಇಂತಿಷ್ಟು ಜನ, ಗುಲಾಮರ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ಇಷ್ಟು ಜನ ಬೇಕಾಗಿದ್ದಾರೆ ಅಂತ ಏನಾದರೂ ಸರ್ಕಾರ ಕಾಲ್ ಮಾಡ್ತದಲ್ಲ, ಆ ರೀತಿ ದೇವರೇನಾದರೂ ಕಾಲ್ಪಾಲ್ ಮಾಡಿದ್ರಿ. ಅವಾಗ ನೀವು ಅಪ್ಲಿಕೇಶನ್ ಹಾಕೊಂಡಿದ್ರ, ನಾನು ರೈತರ ಮನೆಗೆ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ನಾನು ರಾಜನ ಮಗನಾಗಿ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ನಾನು ಶ್ರೀಮಂತನ ಮನೆಯಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ನಾನು ಸಾಮಂತನ ಮನೆಯಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ನಾನು ವ್ಯಾಪಾರಸ್ಥರ ಮನೆಯಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ನಾನು ಗುಲಾಮನ ಮನೆಯಲ್ಲಿ, ಸೇವಕನ ಮನೆಯಲ್ಲಿ ನಾನು ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ನಾನು ಕಾರ್ಮಿಕ ವರ್ಗದವರ ಮನೆಯಲ್ಲಿ, ನಾನು ಕೂಲಿಕಾರರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೊಂಡಿದ್ದ. ದೇವರು ಇವನು ಸಾಕ್ರೆಟಿಸ್ ಕೇಳ್ತಕ್ಕಂಥ ಪ್ರಶ್ನೆ, was there any call for from the God and above? The candidates are required to take birth on this earth. ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಲಿಕ್ಕೆ ಜನ ಬೇಕಾಗಿದ್ದಾರೆ. ಯಾರ್ಯಾರ ಆಸಕ್ತಿ ಇದೆ ನಿಮಗೆ, ಯಾರ್ಯಾರ ಮನೆಗೆ ಯಾರ್ಯಾರು ಹುಟ್ಟಲಿಕ್ಕೆ ಇಷ್ಟಪಡ್ತೀರಿ, ಅಪ್ಲಿಕೇಶನ್ ಹಾಕಿದ್ರಿ ಅಂತ ಏನಾದ್ರು ದೇವರು ಒಂದು ಆಫರ್ ಮಾಡಿದ್ನ, ಅವಾಗ ನೀವೇನಾದ್ರು ಅಪ್ಲಿಕೇಶನ್ ಹಾಕೊಂಡಿದ್ರ, ಅಂಕ ನೀವೇನಾದ್ರು ಅಪ್ಲೈ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ. Nobody was applied. There was no call for. ಅಲ್ಲಿ ಯಾರು ಕೂಡ ಅಂತ ಜಾಹೀರಾತು ಇರಲಿಲ್ಲ. ನಾವು ಯಾರು ಕೂಡ ಆ ರೀತಿ ನಾವು ಕೇಳಿಕೊಂಡು ಹುಟ್ಟಿ ಬಂದಿಲ್ಲ. ನಾವು ಹಾಗೆ ಸ್ವಾಭಾವಿಕವಾಗಿ ಹುಟ್ಟಿ ಬಂದಿದ್ದೇವೆ. ಹೀಗೆ ಹುಟ್ಟಿರ್ತಕ್ಕಂಥ ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಳಲಿಕ್ಕೆ ನಾವು ಸ್ವತಂತ್ರರಾಗಿದ್ದೇವೆ. ಹೆಂಗ್ ಹುಟ್ಟಿದ್ದೇನೋ ಗೊತ್ತಿಲ್ಲ, ಹುಟ್ಟಿಬಿಟ್ಟಿದ್ದೇವೆ ಈ ಭೂಮಿ ಮೇಲೆ, ಮನುಷ್ಯರಾಗಿ ಹುಟ್ಟಿಬಿಟ್ಟಿದ್ದೇವೆ. ಮನುಷ್ಯರಾಗಿಯೇ ಬದುಕಬೇಕಾಗಿದೆ, ಮನುಷ್ಯರಾಗಿಯೇ ನಾವು ಬದುಕಬೇಕಾಗಿದೆ. ನನಗೆ ಬಹಳ ಸಲ ಅನ್ಸತ್ತು, ನಿಮ್ ತರ ವಯಸ್ಸಿನಲ್ಲಿದ್ದಾಗ ನಾನು ಬಹಳ ಯೋಚನೆಯನ್ನು ಮಾಡ್ತಾ ಇದ್ದೆ, ಹೊರಗುತ್ತಾ ಇದ್ದೆ ನಾನು. ಯಾಕೆಂದ್ರೆ ನನಗೆ ಅಷ್ಟು ಅನುಭವ ಇರಲಿಲ್ಲ ನೋಡಿ, ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ, ನಿಮ್ಮಂತೆ ಇಷ್ಟೊಂದು ಮೀಡಿಯಾಗಳು ಇರಲಿಲ್ಲ. ನಾನು ಮೀಡಿಯಾಗಳನ್ನ, ಯೂಟ್ಯೂಬ್ ಅನ್ನ, ಇವು ಯಾವನ್ನೂ ಕೂಡ ನೋಡ್ಲಿಕ್ಕೆ ನನಗೆ ಯಾವ ಅವಕಾಶಗಳು ಕೂಡ ಇರಲಿಲ್ಲ. ನ್ಯೂಸ್ ಕೇಳಬೇಕ, ರೇಡಿಯೋದಲ್ಲಿ ಕೇಳಬೇಕ್ರಿ, ಬಹಳ ಮಾಡಿ ಇನ್ನೊಬ್ರು ಮನೆಗೆ ಟಿವಿ ನೋಡ್ಬೇಕು. ನಾನು ನ್ಯೂಸ್ ನಮ್ಮ ಮನೆಗಳಲ್ಲೂ ಕೂಡ ಟಿವಿ ಇರ್ತಿರ್ಲಿಲ್ಲ, ರೇಡಿಯೋ ಅಂತೂ ಇತ್ತು, ಇಲ್ಲ ನ್ಯೂಸ್ ಪೇಪರ್ ಬರ್ತಾ ಇತ್ತು, ನ್ಯೂಸ್ ಪೇಪರ್ ಅನ್ನ ಓದಿ ತಿಳ್ಕೋಬಹುದಿತ್ತು. ಅಂತ ಸಂದರ್ಭದಲ್ಲಿ ನಾನು ಕೂಡ ಮನಸ್ಸಿನಲ್ಲಿ ಬಹಳ ಕೊರಗ್ತಾ ಇದ್ದೆ. ಯಾಕೆ ಅಂದ್ರೆ ನನಗೆ ಈ ಫೇಸ್ ನನಗೆ ಇಷ್ಟ ಇರಲಿಲ್ಲ, ನನಗೆ ಯಾವುದೇ ಹೆಸಿಟೇಷನ್ ಇಲ್ಲ, ನನಗೆ ಯಾವುದೇ ರೀತಿಯ ಒಳುಕು ಇಲ್ಲ. ನನ್ನ ಸತ್ಯವನ್ನ ಹೇಳ್ಕೊಡ್ತೇನೆ, ನನಗೆ ಈ ಮುಖ ನನಗೆ ಇಷ್ಟ ಇಲ್ಲ, ಈಗಲೂ ನನಗೆ ಇಷ್ಟ ಆಗುತ್ತೆ. ನನ್ನ ಮುಖವನ್ನ ನನ್ನ ಕರಡಿಯಲ್ಲಿ ನೋಡ್ಕೊಳ್ಳೋಕೆ ನನಗೆ ಒಂಥರ ಆಗುತ್ತೆ. ಅದೇನೋ ಒಂದು ಮಾನಸಿಕ ಸ್ಥಿತಿ ಅದು ಅವಾಗ ಬಹಳ ಇತ್ತು. ಇವಾಗ ನಾನು ಕಾಂಪ್ರಮೈಸ್ ಆಗಿಬಿಟ್ಟಿದ್ದೇನೆ. ನನ್ನ ಮುಖವನ್ನು ನಾನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನನ್ನ ಮುಖ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಈ ಮೂಗು ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಹುಬ್ಬುಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ನೀವೆಲ್ಲ ಬಾಚ್ಕೊತಿರಲ್ಲ ಹಿಂಗೆ ಹುಬ್ಬುಗಳು, ಕರ್ಲಿ ಏರ್ಸ್ ಭಾರಿ ಇಷ್ಟ ಇತ್ತು, ಆದ್ರೆ ನನಗೆ ಕರ್ಲಿ ಏರ್ಸ್ ಬರ್ಲಿಲ್ಲ. ನನಗೆ ಸ್ಮೂತ್ ಆಗಿರ್ತಕ್ಕಂಥ ಉದ್ದನೆಯ ನೀಳವಾದ ಕೂದಲುಗಳು ಬಂತು. ಅವಾಗ ಅವನ್ನೆಲ್ಲವನ್ನ ನೋಡಿದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನನಗೆ ಈ ತರ ಬೇಕಿತ್ತು, ನನಗೆ ಈ ತರ ಬೇಕಿತ್ತು ಅನಿಸ್ತಾ ಇತ್ತು. ಆದ್ರೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಐ ಹ್ಯಾವ್ ಟು ಲಿವ್ ಥ್ರೂ ಔಟ್ ಮೈ ಲೈಫ್ ವಿತ್ ದಿಸ್ ಫೇಸ್ ಓನ್ಲಿ. ಅಂದ್ರೇನು, ನನ್ನ ಜೀವನ ಬದುಕಿರುವವರೆಗೆ ನಾನು ಇದೇ ಮುಖ, ಇದೇ ಶರೀರ, ಇದೇ ಬದುಕಿನ ಜೊತೆಗೆ ನಾನು ಸಾವು ಬರುವವರೆಗೂ ಕೂಡ ನನ್ನ ಜೀವನವನ್ನ ನಡೆಸಬೇಕಾಗಿದೆ. ಅದು ಇವಾಗ ಅರ್ಥ ಆಗಿದೆ, ಅದೊಂದು ಸ್ಟೇಜ್ ಎಲ್ಲರಿಗೂ ಇರ್ತದಲ್ಲ, ಬಾಲ್ಯದ ಸ್ಟೇಜ್ ಅರ್ಥ ಆಗಲ್ಲ ನನಗೆ. ಈಗ ನನಗೆ ಅರ್ಥ ಆಗಿದೆ, ನನಗೆ ಈಗ ಅದೊಂದು ದೊಡ್ಡ ಸಮಸ್ಯೆ ಅಲ್ಲ.
ನಿಮಗೂ ಆ ತರದ ಯಾವ್ದಾದ್ರು ಭಾವನೆಗಳಿದ್ರೆ ಅವುಗಳನ್ನು ತೆಗೆದಾಕ್ಬಿಡಿ. ಯು ಹ್ಯಾವ್ ಟು ಲೀವ್ ವಿತ್ ಯುವರ್ ಫೇಸ್, ವಿತ್ ಯುವರ್ ಬಾಡಿ ಅಂಡ್ ವಿತ್ ದಿಸ್ ಲೈಫ್ ಓನ್ಲಿ ಯು ಹ್ಯಾವ್ ಟು ಲೀವ್. ನೀವು ಇದೇ ಜೀವನದ ಜೊತೆಗೆ ನಿಮ್ಮ ಜೀವವಿರುವವರೆಗೆ ನೀವು ಬದುಕಲೇಬೇಕಾಗುತ್ತೆ. ಇದೊಂದು ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆ ಬದುಕನ್ನ ರೂಪಿಸಿಕೊಳ್ಳುತ್ತಿರುವಾಗ, ಆ ಬದುಕನ್ನ ನೀವು ರೂಪಿಸ್ಕೊಳ್ಬೇಕಲ್ಲ, ಅದನ್ನೇ ವ್ಯವಸ್ಥಿತವಾಗಿ ಇಟ್ಕೋಬೇಕಲ್ಲ, ಅವಾಗ ನಿಮಗೊಂದಿಷ್ಟು ಅವಕಾಶಗಳು ಬೇಕಾಗಿದ್ದಾವೆ. ನಿನ್ನ ಬದುಕನ್ನ ನೀವು ರೂಪಿಸಿಕೊಳ್ಳಲು ನಿನಗೆ ಅವಕಾಶಗಳು ಬೇಕಾಗಿದ್ದಾವೆ. ಆ ಅವಕಾಶಗಳೇ ಮಾನವ ಹಕ್ಕುಗಳು. ಆ ಅವಕಾಶಗಳೇ ಮಾನವ ಹಕ್ಕುಗಳು. ಬದುಕಬೇಕು, ನಾವು ಬದುಕುಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ನನ್ನ ಬದುಕನ್ನ ಸರಿಪಡಿಸ್ಕೊಳ್ಬೇಕು, ಆದಷ್ಟು ವ್ಯವಸ್ಥಿತವಾಗಿ ಇಟ್ಕೋಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ನಾನೇ ಶೇಖರಿಸಬೇಕು. ಅದು ಯಾವ ರೀತಿ ಬದುಕಬೇಕು ಅನ್ನೋದನ್ನ ನಾನೇ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು. ಅದಕ್ಕೆಲ್ಲದಕ್ಕೂ ಬೇರೆಯವರಾರು ಹಸ್ತಕ್ಷೇಪ ಮಾಡುವಂತಿರಬಾರದು. ಅದನ್ನ ನಿನ್ನ ಇಚ್ಛೆಗಳನ್ನ, ನಿನ್ನ ಸ್ವಾತಂತ್ರ್ಯವನ್ನ, ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಯಾರೂ ಕೂಡ ಹಸ್ತಕ್ಷೇಪ ಮಾಡುವಂತಿರಬಾರದು. ಒಂದು ದಿವಸ ನೀವು ಅಂಗಡಿಗೆ ಹೋಗ್ತೀರಿ, ನಿಮ್ ಫ್ರೆಂಡ್ ಕರ್ಕೊಂಡು ಹೋಗಿರ್ತೀರಿ, ನಿಮ್ ತಂದೆ ಒಂದ್ ಶರ್ಟ್ ತಗೊಳಪ್ಪ ಅಲ್ಲಿ ಹೊಳಬಿಕೆರೆಯಲ್ಲಿ ಯಾವ್ದಾದ್ರು ಗಾರ್ಮೆಂಟ್ಸ್ ಅಂಗಡಿನಲ್ಲಿ ದಸರಾ ಹಬ್ಬ ಬಂತು, ಪ್ಯಾಂಟ್ ಶರ್ಟ್ ಎರಡು ಕೊಡ್ಸಕ್ಕಾಗಲ್ಲ, ಬೇಕು ಶರ್ಟ್ ತಗ, ಈ ಸಲ ದೀಪಾವಳಿ ಪ್ಯಾಂಟ್ ತಗ. ಒಂದ್ ತಿಂಗಳ ಹತ್ತದಾಗ ಐಡ್ ಹಬ್ಬ ಬಂತು, ಈಗ ಶರ್ಟ್ ತಗ ದೀಪಾವಳಿ ಪ್ಯಾಂಟ್ ತಗೋ, ಇಲ್ಲ ಈಗ ಪ್ಯಾಂಟ್ ತಗ ದೀಪಾವಳಿ ಶರ್ಟ್ ತಗ ಬರುತ್ತೆ. ಅಷ್ಟೊತ್ತಿಗೆ ರಜಾ ಮುಗಿತದೆ, ಹೊಸ ಬಟ್ಟೆ ಹಾಕೊಂಡು ನಿಮ್ ಕಾಲೇಜ್ ಆಪ್ಷನ್. ನೀವು ಹೋದ್ರಿ ಅಂಗಡಿಗೆ, ನಿಮ್ ಜೊತೆಗೆ ಬಂದಿರ್ತಕ್ಕಂಥ ಫ್ರೆಂಡು ಮತ್ತೆ ನೀನು ಇಬ್ಬರು ಜೊತೆಗೆ ಹೋಗಿ ಅಂಗಡಿಗೆ ಹೋದ್ರೆ ನಿನ್ಗೆ ಯಾವ್ದೋ ಒಂದು ಪ್ಯಾಂಟ್ ಅಥವಾ ಶರ್ಟ್ ತಗೊಳಕ್ ಹೋಗಿದೀಯ. ಆ ಶರ್ಟ್ ನಿನಗೆ ಇಷ್ಟ ಆಯ್ತು, ಆ ಕಲರು, ಆ ಮಾಡೆಲ್, ಅದು ಹಾಕೊಂಡು ಬಿಡಿದೆ, ಎಲ್ಲ ಚೆನ್ನಾಗಿತ್ತು, ಒಪ್ಪಿಗೆ ಆಯ್ತು. ಆದ್ರೆ ಅಂಗಡಿಯವನು ಹೇಳ್ತಾನೆ, ನೀನ್ ಇದು ಸತ್ಯ ಬೇಡ, ಈ ಕಲರ್ ಇಂದ ಬೇಡ, ನಿನಗೆ ಇದನ್ನ ತಗೋ ಅಂತ ಹೇಳ್ತಾನೆ. ನಿನ್ನ ಆಯ್ಕೆ ಬೇರೆ ಇದೆ, ಅವ್ನು ಬೇರೆದನ್ನ ಸೂಚಿಸ್ತಾ ಇದ್ದಾನೆ. ವಿಲ್ ಯು ಅಗ್ರಿ? ನೀವು ಒಪ್ತೀರಾ? ಅದನ್ನ ಒಪ್ತೀರಾ? ಬಾಗಿಟ್ ಮಾತಾಡ್ರಿ. ಒಪ್ಪಲ್ಲ. ಒಪ್ಪಲ್ಲ. ಯಾಕೆ? ಯಾಕೆ? ನಿನಗೆ ಅದು ಇಷ್ಟ ಇಲ್ಲ. ನಿನ್ನ ಸ್ವಾತಂತ್ರ್ಯವನ್ನ ಅವನು ಹರಣ ಮಾಡುತ್ತಿದ್ದಾನೆ ಅನಿಸ್ತದೆ. ಇಲ್ಲಪ್ಪ ನನಗೆ ಅದು ಇಷ್ಟ ಇಲ್ಲ, ಪ್ರತ್ಯ ಇದು ಕೊಡು. ನೀನೇನು 250 ರೂಪಾಯಿ 300 ರೂಪಾಯಿ ಅಂತ ಹೇಳಿಲ್ಲ, ನಾನು ಕೊಡ್ದಂಗೆ ನನಗೆ ಇದು ಬೇಕು, ಕೊಡ್ತೀಯಾ? ಕೊಡು. ಇಲ್ವಾ? ಬ್ಯಾಡ ಬೇರೆ ಹೋಗಿ ನಿಂತಿರ್ತೀವಿ ನೀವು. ಅಂದ್ರೆ ನಿಮ್ಮ ಆಸೆಗಳು, ನಿಮ್ಮ ಇಚ್ಛೆಗಳು ಏನಿದ್ದಾವಲ್ಲ, ಅವುಗಳನ್ನ ಯಾರಾದರೂ ಅತಿಕ್ರಮಿಸಲು ನೀವು ಒಪ್ಪುವುದಿಲ್ಲ. ಇದೇ ಮಾನವ. ಇದನ್ನೇ ನಾವು ಮಾನವ ಹಕ್ಕು ಅಂತ ಹೇಳ್ತೀವಿ. ನಮ್ಮ ಜೀವಿಸುವ ಸ್ವಾತಂತ್ರ್ಯವನ್ನ ಯಾರೂ ಹಸ್ತಕ್ಷೇಪ ಮಾಡುತ್ತಿರಬಾರದು ಅಂತ ವಾತಾವರಣವನ್ನು ನಮ್ಮ ಮಾನವ ಹಕ್ಕುಗಳು ಕರೀತೀವಿ. ಅಂಥ ಹಕ್ಕುಗಳನ್ನ ನಮ್ಮ ಭಾರತ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ನಾಗರಿಕರಿಗೆ ನೀಡಿರುವ ಹಕ್ಕುಗಳನ್ನು ಉಲ್ಲೇಖಿಸಲಾಗಿದೆ. ಅದು ವಾಸ್ತವವಾಗಿ ದಲಿತರು, ಮಹಿಳೆಯರು, ಮಕ್ಕಳು ಏನು ಶೋಷಣೆಗೆ ಒಳಗಾಗಿದ್ದಾರಲ್ಲ, ಆ ಶೋಷಣೆಗೆ ವಿಮುಕ್ತಿಯನ್ನು ಕೊಡಲಿಕ್ಕೋಸ್ಕರ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ ಸಂಖ್ಯೆ 14ರಿಂದ ವಿಧಿ ಸಂಖ್ಯೆ 42ರವರೆಗೆ, ವಿಧಿ ಸಂಖ್ಯೆ 35ರವರೆಗೆ, ವಿಧಿ ಸಂಖ್ಯೆ 14ರಿಂದ ವಿಧಿ ಸಂಖ್ಯೆ 35ರವರೆಗೆ ವಿವರವಾಗಿ ಅಂತ ಯಾವುದೇ ಶೋಷಣೆಗಳಿಂದ ವಿಮುಕ್ತವಾಗಿ ಮನುಷ್ಯನು ಮಾನವ ಬದುಕನ್ನು ನಡೆಸಲಿಕ್ಕೆ ಅನುಕೂಲವಾಗತಕ್ಕಂಥ ಹಕ್ಕುಗಳನ್ನು ಕೊಡು ಮಾಡಿದೆ. ಅಂತ ಕೆಲಸವನ್ನು ನಮ್ಮ ಭಾರತ ಸರ್ಕಾರ ಮಾತ್ರ ಮಾಡಿತು. ಇದರಿಂದ ಹಕ್ಕುಗಳ ಬಗೆಗಿನ ಅರಿವು ನಮ್ಮಲ್ಲಿ ಜಾಸ್ತಿ ಆಯಿತು. ಯಾರಾದರೂ ನಮ್ಮ ಹಕ್ಕುಗಳನ್ನು ಚ್ಯುತಿಗೊಳಪಡಿಸಿದರೆ ಅದನ್ನು ವಿರೋಧಿಸ್ತಾ ಬಂದರೆ ಅವೆಲ್ಲ ಮಾನವ ಹಕ್ಕುಗಳ ಚಳವಳಿ. ಇನ್ನ ದಾಸ್ಯದಿಂದ ವಿಮೋಚನೆಗಾಗಿ ಸಂವಿಧಾನಾತ್ಮಕವಾಗಿ ಗುಲಾಮಗಿರಿ, ಬೇಗಾರ್ ಪದ್ಧತಿ ಮತ್ತೆ ಈ ಸಂವಿಧಾನಾತ್ಮಕವಾಗಿ ಬಾಲಕಾರ್ಮಿಕ ಪದ್ಧತಿ, ಜೀತ ಪದ್ಧತಿ, ಬಲವಂತದ ದುಡಿಮೆ, ಇವೆಲ್ಲವುಗಳನ್ನು ಸಂವಿಧಾನ ನಿಷೇಧಿಸಿದೆ. ಆದ್ರೆ ನಮ್ಮ ವಾಸ್ತವ ಬದುಕಿನಲ್ಲಿ ಅಲ್ಲಲ್ಲಿ ನಮ್ಮ ನಡುವೆನೆ ನಾವು ನೋಡ್ತೇವೆ, ಆ ಬೇಗಾರ್ ಪದ್ಧತಿ ಇನ್ನೂ ಇದೆ, ಬಲವಂತದ ದುಡಿಮೆ ಇನ್ನೂ ಇದೆ, ಜೀತ ಪದ್ಧತಿ ಇನ್ನೂ ಇದೆ, ಕೂಲಿ ಕಾರ್ಮಿಕರ ಪರಿಸ್ಥಿತಿಗಳು ಈಗಲೂ ಕೂಡ ಏನಾಗಿದ್ದಾವೆ, ಬಿಗಡಾಯಿಸಿದ್ದಾವೆ. ಅಂತ ಒಂದು ದಾಸ್ಯ ನಮಗೆ ದುಡ್ಡು ಬೇಕಾಗಿರ್ತದೆ. ಈ ಕೃಷಿ ಕಾರ್ಮಿಕರು ಏನ್ ಮಾಡ್ತಾರೆ ಅಂತಂದ್ರೆ, ಹಳ್ಳಿಗಳಲ್ಲಿ ದುಡ್ಡು ಬೇಕಾಗಿರ್ತದೆ ತಮ್ಮ ವಾಸ್ತವಿಕ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ, ಮಕ್ಕಳ ಫೀಸ್ ಕಟ್ಟಲಿಕ್ಕೆ, ಅಥವಾ ಇನ್ಯಾವುದೋ ಕೆಲಸಕ್ಕೆ, ಮನೆ ರೇಷನ್ ಖಾಲಿ ಆಗಿರ್ತದೆ,
ಕೈಯಲ್ಲಿ ದುಡ್ಡಿರಲ್ಲ, ಅದಕ್ಕೆ ಹೋಗಿ ಏನ್ ಮಾಡ್ತಾರೆ, ಊರಲ್ಲಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ಸರ್ಕಾರ ಹತ್ರ ಕೆಲ್ಸಕ್ಕೆ ಬಂದು ತೀರ್ಸ್ತೀನಣ, ಒಂದ್ 2000 ರೂಪಾಯಿ ಕೊಟ್ಟಿರ್ತೀವಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಬಂದು ರೇಷನ್ ತಗೊಂಡೋಗಿರ್ತಾರೆ ಅಥವಾ ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡಿರ್ತಾರೆ. ಅವನಿಗೆ ಕೊಟ್ಟವ್ರು ಬಿಡ್ತಾನೇನು ಇಲ್ಲ, ನೀನ್ ದುಡ್ಡು ಇಸ್ಕೊಂಡಿದ್ದಲ್ಲ ಮತ್ತೆ ಯಾವಾಗ ಕೆಲ್ಸಕ್ಕೆ ಬಂದು ತೀರ್ಸ್ತೀಯ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನಲ್ಲ, ಅವಾಗ ನೀವು ಅನಿವಾರ್ಯವಾಗಿ ಅವನ ಜಮೀನಿಗೆ ಹೋಗಿ ಮನಸ್ಸಿಲ್ಲದೆ ಇದ್ರು ಕೂಡ ಅವನು ಹೇಳಿದಂತ ಕೆಲಸವನ್ನು ಮಾಡಬೇಕಾಗಿರ್ತದೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಇಂತಹ ಪದ್ಧತಿಗಳು ನಿಷೇಧಿಸಲ್ಪಟ್ಟಿದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಅವಾಗ ಆಚರಣೆಗೆ ಬರ್ತಾವೆ. ಬಾಲಕಾರ್ಮಿಕ ಪದ್ಧತಿ ಈಗಲೂ ಕೂಡ ನಮ್ಮ ಭಾರತದಲ್ಲಿ ಅಲ್ಲಲ್ಲಿ ವರದಿ ಆಗ್ತಾ ಇದ್ದಾವೆ. ನೀವು ನೋಡ್ತಾ ಇರ್ತೀರಿ ಟಿವಿನಲ್ಲಿ 14 ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ನೇಮಕಾತಿ ಮಾಡಿಕೊಂಡು ಈ ಫ್ಯಾಕ್ಟರಿನಲ್ಲಿ ಅಥವಾ ಈ ಒಂದು ಉತ್ಪಾದನಾ ರಂಗದಲ್ಲಿ, ಈ ಕೈಗಾರಿಕೆನಲ್ಲಿ, ಗಣಿಗಾರಿಕೆನಲ್ಲಿ ಇಂತಿಂತ ಕಡೆ ಬಾಲಕಾರ್ಮಿಕರನ್ನು ಹೊಂದಿದ್ದಕ್ಕಾಗಿ ಅಂತ ಕಂಪನಿಗಳ ಮಾಲೀಕರ ಮೇಲೆ ಮೊಕದ್ದಮೆಗಳನ್ನು ದಾಖಲು ಮಾಡಿರ್ತಕ್ಕಂಥ ನ್ಯೂಸ್ಗಳನ್ನು ನಾವು ಬಹಳ ಓದ್ತಾ ಇರ್ತೀವಿ. ಇವೆಲ್ಲವುಗಳು ಕೂಡ ನಡೀತಾ ಇದ್ದಾವೆ. ಆ ದಾಸ್ಯದಿಂದ ನಾವು ವಿಮೋಚನೆಯನ್ನ ಪಡಿಬೇಕು ಅನ್ನೋದಾದ್ರೆ ನಾವೇನ್ ಮಾಡಬೇಕಾಗಿದೆ, ಚಳುವಳಿಯನ್ನು ನಡೆಸಬೇಕಾಗಿದೆ. ಆ ಚಳುವಳಿಯು ಏನಾಗಿರುತ್ತದೆ, ಮಾನವ ಹಕ್ಕುಗಳ ಚಳುವಳಿಯಾಗಿರುತ್ತದೆ. ಇನ್ನ ಕೌಟುಂಬಿಕ ಜೀವನದ ಸಂರಕ್ಷಣೆಗಾಗಿ ನಮ್ಮ ಭಾರತದ ಸಂಪ್ರದಾಯದಲ್ಲಿ ಒಂಥರ ಇದೆ, ನಮ್ಮ ಕಾನೂನುಗಳು ಒಂಥರ. ಕೌಟುಂಬಿಕ ಹಕ್ಕುಗಳನ್ನು ಕೊಡಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ, ಒಬ್ಬ ಪ್ರಜೆಯು ತನಗೆ ಸರಿ ಎನಿಸಿದ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವ, ಆ ಜೀವನ ಸಂಗಾತಿಯ ಜೊತೆಗೆ ವಿವಾಹವನ್ನ ಏರ್ಪಡಿಸಿಕೊಳ್ಳುವ, ಕುಟುಂಬವನ್ನ ರಚಿಸಿಕೊಳ್ಳುವ, ಮಕ್ಕಳನ್ನು ಪಡೆಯುವ, ಸಾಯುವವರೆಗೆ ಜೊತೆಗೆ ಬದುಕುವ ಹಕ್ಕುಗಳು ಎಲ್ಲರಿಗೂ ಇಲ್ಲ. ಕುಟುಂಬವನ್ನ ರಚನೆ ಮಾಡಿಕೊಂಡು ಬದುಕಿರುವವರೆಗೆ, ತಾನು ಇಷ್ಟಪಡುವವರ ಜೊತೆಗೆ ಬದುಕತಕ್ಕಂತ ತನ್ನ ಜೀವನವನ್ನು ಹಂಚಿಕೊಂಡು ಹೋಗುವಂತ ಅವಕಾಶಗಳು ನಮಗೆಲ್ಲರಿಗೂ ಕೂಡ ಇದ್ದಾವೆ. ಆದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಜಾತಿಯಲ್ಲಿ ಮಾತ್ರ ವಿವಾಹವಾಗಬೇಕೆಂಬ ಕಟ್ಟುಪಾಡುಗಳಿದ್ದಾವೆ. ಸಜಾತಿಯಲ್ಲಿ ಅಂದ್ರೆ ಒಂದು ಜಾತಿಯ ಒಳಗೇನೆ ಮದುವೆ ಆಗಬೇಕು ಅನ್ನುವ ಒಂದು ಕಟ್ಟುಪಾಡುಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈಗ ಉತ್ತರ ಭಾರತದಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಇರ್ತವೆ. ಅಂದ್ರೆ ಅಂತರ್ಜಾತೀಯ ವಿವಾಹ, ಅಂತರ್ಧರ್ಮೀಯ ವಿವಾಹಗಳಿಗೆ ಮನ್ನಣೆ ಅಷ್ಟೊಂದು ಸಾಂಪ್ರದಾಯಿಕ ಕುಟುಂಬಗಳು ನೀಡೋದು. ಆದ್ರೆ ಇತ್ತೀಚಿನ ಮಾಡರ್ನ್ ಲೈಫ್ ಸ್ಟೈಲ್ ಹೆಂಗಿದೆ ಅಂದ್ರೆ ಅಂತರ್ಜಾತೀಯ ವಿವಾಹಗಳು, ಅಂತರ್ಧರ್ಮೀಯ ವಿವಾಹಗಳು ನಡೀತವೆ. ಕ್ರಿಶ್ಚಿಯನ್ ಹುಡುಗರು ಹಿಂದೂ ಯುವತಿಯರನ್ನ ಮದುವೆ ಆಗೋದು, ಹಿಂದೂ ಯುವತಿಯರು ಕ್ರಿಶ್ಚಿಯನ್ನರನ್ನ, ಮುಸಲ್ಮಾನರನ್ನ, ಪಾರಸಿಕರನ್ನ, ಜೈನರನ್ನ, ಬೌದ್ಧರನ್ನ ಮದುವೆ ಆಗ್ತಾ ಇರ್ತಕ್ಕಂಥದ್ದು ಈಗಿನ ಒಂದು ಸಾಮಾನ್ಯ ಆಗಿಬಿಟ್ಟಿದೆ ಈಗ. ಆಮೇಲೆ ಅಂತರ್ಜಾತೀಯ ವಿವಾಹಗಳು, ಮೇಲ್ಜಾತಿಯ ಕೆಳಜಾತಿಯ ಸಮುದಾಯಗಳ ನಡುವೆ ಸಂಬಂಧಗಳು ಏರ್ಪಡ್ತಕ್ಕಂಥ ಇಂಥ ವಿವಾಹಗಳು ಕೂಡ ಏರ್ಪಡ್ತಾ ಇದ್ದಾವೆ. ಆದ್ರೆ ಈ ರಾಜಸ್ಥಾನ, ಉತ್ತರ ಪ್ರದೇಶ ಇಲ್ಲೆಲ್ಲ ಈ ಕಟ್ಟುಪಾಡುಗಳನ್ನ ಇಟ್ಟುಕೊಂಡು ಜೀವನವನ್ನು ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ, ವಿಜಾತಿಯಲ್ಲಿ ವಿವಾಹವಾಗಿ ಕುಲದ ಮರ್ಯಾದೆಯನ್ನ ತೆಗೆದರೆಂದು ಕಾರಣಕ್ಕೆ, ಕುಲದ ಮರ್ಯಾದೆಯನ್ನ, ಜಾತಿಯ ಮರ್ಯಾದೆಯನ್ನ ತೆಗೆದರೆಂಬ ಕಾರಣಕ್ಕಾಗಿ ಅವರನ್ನ ಹತ್ಯೆ ಮಾಡುವ, ಬಹಿರಂಗವಾಗಿ ನೇಣು ಹಾಕುವ, ಇಲ್ಲವೇ ಹೊಡೆದು ಸಾಯಿಸುವ, ಇಲ್ಲವೇ ವಿಷ ಕೊಟ್ಟು ಗಂಡ ಹೆಂಡತಿ ಇಬ್ಬರನ್ನು, ಇಲ್ಲ ಯಾವುದೋ ಮೇಲ್ಜಾತಿಯ ಒಬ್ಬ ಪುರುಷ ಕೆಳಜಾತಿಯ ಮಹಿಳೆಯನ್ನ ಅಥವಾ ಕೆಳಜಾತಿಯ ಒಬ್ಬ ಹೆಂಗಸು ಹೆಣ್ಣು ಮೇಲ್ಜಾತಿಯ ಒಬ್ಬ ಪುರುಷನನ್ನ ಮದುವೆ ಆಗಿದ್ದಾಳೆ ಅಂತಂದ್ರೆ ನಮ್ಮ ಜಾತಿಗೆ ಮರ್ಯಾದೆಗೆ ಇದು ಕುಂದುಂಟು ಮಾಡುತ್ತದೆ ಅನ್ನುವ ಕಾರಣಕ್ಕಾಗಿ ಅಂತವರನ್ನ ವಿಷ ಕೊಟ್ಟೋ, ಹೊಡೆದು ಹಾಕಿಯೋ, ನೇಣು ಹಾಕಿಯೋ ಹತ್ಯೆ ಮಾಡತಕ್ಕಂತ ಪ್ರಕರಣಗಳು ಕೂಡ ನಮ್ಮ ಭಾರತದಲ್ಲಿ ದಾಖಲಾಗ್ತಾ ಇದ್ದಾವೆ. ಅದರಲ್ಲಿ ಅವಾಗ ಒಂದೊಂದು ಮರ್ಯಾದೆಯ ಹತ್ಯೆಯ ಪ್ರಕರಣ ದಾಖಲಾಗ್ತಾ ಇರ್ತದೆ. ಇಂಥ ಒಂದು ಚಟುವಟಿಕೆಯನ್ನ ಮರ್ಯಾದಾ ಹತ್ಯೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಮರ್ಯಾದಾ ಹತ್ಯೆ ಎಂದರೆ ಮರ್ಯಾದಾ ಹತ್ಯೆ ಎಂದರೇನು? ವಿಜಾತಿಯಲ್ಲಿ, ಸಜಾತಿ ಅಂದ್ರೇನು? ಒಂದೇ ಜಾತಿಗಳ ಮದುವೆ ಆಗ್ತದೆ. ಬೇರೆ ಜಾತಿಯ ಮದುವೆ ಆದ್ರೆ
ವಿಜಾತಿ. ವಿಜಾತಿಯಲ್ಲಿ ವಿವಾಹವಾಗಿ ಜಾತಿಯ ಮರ್ಯಾದೆಯನ್ನ ಕಳೆದರೆಂಬ ಕಾರಣಕ್ಕೆ ಅಂತಹ ದಂಪತಿಗಳನ್ನು ಹತ್ಯೆ ಮಾಡುವುದನ್ನ, ಅಂತಹ ದಂಪತಿಗಳನ್ನ ಹತ್ಯೆ ಮಾಡುವುದನ್ನ ಮರ್ಯಾದಾ ಹತ್ಯೆ ಎನ್ನುತ್ತಾರೆ. ಅಂತಹ ಹತ್ಯೆ ಪ್ರಕರಣಗಳನ್ನೇ ಏನಂತ ಕರೀತಾರೆ? ಮರ್ಯಾದಾ ಹತ್ಯೆ ಅಂತೇಳಿ ಕರೀತಾರೆ. ಹೀಗೆ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲ ಕಾಲದಲ್ಲೂ ಆಗ್ತಾ ಇದೆ. ಈ ರೀತಿ ವಿವಾಹವನ್ನು ಮಾಡಿಕೊಳ್ತಕ್ಕಂತ ಸಂದರ್ಭದಲ್ಲೂ ಕೂಡ ಇಂಥ ಮರ್ಯಾದೆ ಹತ್ಯೆಗಳು ನಡೀತಾ ಇದ್ದಾವೆ. ವರದಕ್ಷಿಣೆ ಅಂತಕ್ಕಂಥ ಒಂದು ಬಿಡುವು ಕೂಡ ನಮ್ಮ ಭಾರತದಲ್ಲಿ ಬಹಳ ಇದೆ. ಇತ್ತೀಚೆಗೆ ಸ್ವಲ್ಪ ತಿಳಿ ಆಗ್ತಾ ಇದೆ. ಈಗೆಲ್ಲ ಸುಶಿಕ್ಷಿತರಾಗಿರ್ತಕ್ಕಂಥ ಜನಾಂಗ ಬಹಳಷ್ಟು ವಿಶಾಲವಾಗಿ ಯೋಚನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಅಂತ ಮನಸ್ಥಿತಿ ಜಾಸ್ತಿ ಆಗ್ತಾ ಇರೋದ್ರಿಂದ ವರದಕ್ಷಿಣೆ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ. ಆದ್ರೆ ಪೂರ್ತಿ ವರದಕ್ಷಿಣೆ ಪ್ರಕರಣಗಳು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಲ್ಲಿ ಒಂದೊಂದು ಪ್ರಕರಣಗಳು ನಡೀತಾನೆ ಇರ್ತವೆ. ಇಂಥ ವರದಕ್ಷಿಣೆ ಬಿಡುವು ಇಂಥ ಎಲ್ಲಾ ಸಂದರ್ಭಗಳಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಇಲ್ಲವೇ ಅವರನ್ನ ಕೊಂದು ಹಾಕ್ತಕ್ಕಂಥದ್ದು, ಇಂಥ ಎಲ್ಲ ಪ್ರಕರಣಗಳು ನಡೀತವೆ. ಇಂಥ ಎಲ್ಲ ಪ್ರಕರಣಗಳ ವಿರುದ್ಧ ಒಂದು ಚಳುವಳಿ ನಡೀತು. ಆ ಚಳುವಳಿಯನ್ನ ನಾವೇನಂತ ಕರೆದ್ವಿ? ಮಾನವ ಹಕ್ಕುಗಳ ಚಳುವಳಿ. ಇನ್ನ ದಲಿತರ ಹಕ್ಕುಗಳ ರಕ್ಷಣೆಗಾಗಿ ಈ ದಲಿತ ವರ್ಗದವರು ಏನಿದ್ರು ಸಾಮಾಜಿಕವಾದಂತಹ ಬಹಿಷ್ಕಾರವನ್ನ ಎದುರಿಸುತ್ತಿದ್ದದ್ದು, ಮಡೆ ಸ್ನಾನ, ಅನ್ಯಾಯ, ದೌರ್ಜನ್ಯ, ಮಲಹೋರುವ ಪದ್ಧತಿ, ಇಂಥ ಮೇಲ್ಜಾತಿಯವರು ಕೆಳಜಾತಿಯವರ ಮೇಲೆ ಮಾಡ್ತಿದ್ದಂತ ದೌರ್ಜನ್ಯಗಳು. ನೀನು ಕೆಳಜಾತಿಯಲ್ಲಿ ಹುಟ್ಟಿರೋದ್ರಿಂದ ನೀನು ಮಡೆ ಸ್ನಾನವನ್ನ ಮಾಡಬೇಕು, ನೀನು ಮಲಹೋರುವ ಕೆಲಸವನ್ನ ಮಾಡಬೇಕು, ಅಥವಾ ಮೇಲ್ವರ್ಗದ ಜನರ ಮನೆಯ ಕೆಲಸಗಳನ್ನ ಮಾಡಬೇಕು. ಇಂಥ ಅನೇಕ ಚಟುವಟಿಕೆಗಳು ಏನಿದ್ವು ಈ ದಲಿತ ವರ್ಗದವರ ಒಂದು ಹಕ್ಕುಗಳನ್ನ ಚ್ಯುತಿಗೆ ಉಂಟು ಮಾಡ್ತಾ ಇತ್ತು. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವರ ಕೆಲಸಗಳನ್ನು ಮಾಡಬೇಕಾಗಿತ್ತು. ಇದರಿಂದ ದಲಿತರಿಗೆ ಏನ್ ಮಾಡಿದ್ರು? ಒಂದು ಸಂಘಟಿತರಾಗಿ ಆ ಕೆಲಸಗಳನ್ನ ಮಾಡದಂತೆ ನಿರ್ಧರಿಸಿದ್ರು. ಅಂತ ಒಂದು ಪದ್ಧತಿಯ ವಿರುದ್ಧ ಹೋರಾಟವನ್ನು ನಡೆಸಿದ್ರು. ಆ ಹೋರಾಟವೇ ಏನಾಗಿ ಪರಿಣಮಿಸಿತು? ಮಾನವ ಹಕ್ಕುಗಳ ಚಳುವಳಿಯಾಗಿ ಪರಿಣಮಿಸಿತು. ಇನ್ನ ಮೊಕದ್ದಮೆಗಳನ್ನ ದಾಖಲಿಸಲು ನಿರಾಕರಿಸುವುದು. ಈ ಮೊಕದ್ದಮೆಗಳನ್ನ ದಾಖಲಿಸಲಿಕ್ಕೆ ಈ ಮೇಲ್ಜಾತಿಯ ಅಥವಾ ಅತ್ಯಂತ ಬಲಿಷ್ಠರಾಗಿರ್ತಕ್ಕಂಥ ಜನ ಸ್ವಲ್ಪ ದುರ್ಬಲ ವರ್ಗದವರನ್ನ ದುರ್ಬಳಕೆ ಮಾಡಿಕೊಳ್ತಾರೆ. ಒಂದು ಸಿನಿಮಾ ಬಂದಿತ್ತು ನಮ್ಮಲ್ಲಿ, ಯಾವುದೋ ಸಿನಿಮಾ ಭೀಮಾ ತೀರದಲ್ಲಿ ಅಂತ ನಾವು ಏನೋ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಈ ಕೆಳಜಾತಿಯವರನ್ನ ಮೇಲ್ಜಾತಿಯವರು ಹೇಗೆ ನಡೆಸ್ಕೊಳ್ತಾರೆ, ಅಥವಾ ಅಧಿಕಾರ ಶಾಖೆಯಲ್ಲಿ ಇರ್ತಕ್ಕಂಥವ್ರು ಅಧಿಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೇಗೆ ಆ ಕೆಳವರ್ಗದವರನ್ನ ನಡೆಸ್ಕೊಳ್ತಾರೆ ಅನ್ನೋದನ್ನ ಅಲ್ಲಿ ಬಹಳಷ್ಟು ಚಿತ್ರಣಗಳನ್ನ ಅಲ್ಲಿ ತೋರಿಸಿದ್ದಾರೆ ಆ ಸಿನಿಮಾದಲ್ಲಿ. ನೀವು ಇಂಥ ಸಿನಿಮಾಗಳನ್ನು ನೋಡಲ್ಲ, ನಿಮಗೆ ನೆನಪಾಗಂತ ನೋಡೋದೇ ಬೇರೆ ಸಿನಿಮಾ. ನೀವು ನೋಡೋದೆಲ್ಲ ಇಂಥ ಸಿನಿಮಾಗಳು ನೀವು ನೋಡೋದೇ ಹೊಚ್ಚು ಸಾಂಗು, ರೊಮ್ಯಾಂಟಿಕ್ ಸಾಂಗ್ ಇರಬೇಕು, ಲವ್ ಸೀನ್ ಇರಬೇಕು, ಇಂಥವನ್ನಷ್ಟೇ ನೋಡ್ತೀರಿ ನೀವು. ಚಲನಚಿತ್ರಗಳಲ್ಲಿ ಎಲ್ಲವೂ ಕೆಟ್ಟವಲ್ಲ, ಎಲ್ಲವೂ ಒಳ್ಳೆಯವಲ್ಲ. ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಕೊಡ್ತಕ್ಕಂಥ ಚಲನಚಿತ್ರಗಳು ಕೂಡ ಇರ್ತವೆ. ಅಂತ ಮೇಲ್ಜಾತಿಯವರು ಕೆಳಜಾತಿಯವರ ಹೆಣ್ಣು ಮಕ್ಕಳನ್ನ ದೌರ್ಜನ್ಯಕ್ಕೆ ಒಳಪಡಿಸುವುದು, ಲೈಂಗಿಕ ದೌರ್ಜನ್ಯವನ್ನ ನಡೆಸತಕ್ಕಂಥದ್ದು, ಅವರನ್ನ ರೇಪ್ ಮಾಡ್ತಕ್ಕಂಥದ್ದು, ಅವರ ಇಚ್ಛೆಗೆ ತಕ್ಕಂತೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಇಂಥವೆಲ್ಲವನ್ನ ಮಾಡ್ತಾರೆ. ಆಗ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು
ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಲು ಹೋದರೆ ಪೊಲೀಸ್ ಆಫೀಸರ್ಗಳು ಏನ್ ಮಾಡ್ತಾರೆ ಅಂದ್ರೆ, ನೀನ್ ಯಾರು ವಿರುದ್ಧ ಕಂಪ್ಲೇಂಟ್ ಕೊಡಕ್ ಬಂದಿದೆ ಗೊತ್ತೈತೆ ನಿನಗೆ, ಹೋಗು ಹುಚ್ಚೆ ಮಗ ಸುಮ್ಮನಿರೋ ಅಂತ ಹೇಳಿ ಅವರನ್ನೇ ಬೈದು ವಾಪಸ್ ಕಳಿಸುವ, ದೂರನ್ನ ದಾಖಲಿಸಿಕೊಳ್ಳದಂತೆ, ದೂರನ್ನ ದಾಖಲು ಮಾಡಿಕೊಳ್ಳದೆ ಅದಕ್ಕೆ ನಿರಾಕರಿಸಿ ಅವರನ್ನೇ ಬೈದು, ಅವರನ್ನೇ ನಿಮ್ಮದೇ ತಪ್ಪು ಅಂತ ಹೇಳಿ ಅವರನ್ನ ಬೈದು ವಾಪಸ್ ಕಳಿಸ್ತಕ್ಕಂತ ಒಂದು ಪದ್ಧತಿ ನಮ್ಮಲ್ಲಿದೆ. ಇದರ ವಿರುದ್ಧವೂ ಕೂಡ ದಾಖಲು, ಈ ಮೊಕದ್ದಮೆಗಳನ್ನ ದಾಖಲು ಮಾಡಲು ಇಂಥ ಮೊಕದ್ದಮೆಗಳನ್ನ ದಾಖಲಿಸಲು ನಿರಾಕರಿಸಿದ್ದು ಕೂಡ ಏನಾಯ್ತು, ಅದು ಒಂದು ಕಾರಣ ಆಯಿತು ಈ ಮಾನವ ಹಕ್ಕುಗಳ ಚಳುವಳಿ ನಡೆದಿದೆ. ಇನ್ನು ಈ ಮಾನವ ಹಕ್ಕುಗಳ ಚಳುವಳಿ ನಡೆದಿದ್ದರಿಂದ ಆದಂತ ರಾಜಕೀಯ ಪರಿಣಾಮಗಳು, ಆಮೇಲೆ ಈ ಇಂಥ ಪ್ರಕರಣಗಳು ನಡೆದಿದ್ರಿಂದ ಏನಾಯ್ತು, ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಒಂದು ಚರ್ಚೆ ನಡೀತು. ಈ ಮಾನವ ಹಕ್ಕುಗಳನ್ನ ಸಂರಕ್ಷಣೆ ನಾವು ಮಾಡಲೇಬೇಕಾಗಿದೆ. ವಿಶ್ವದಾದ್ಯಂತ ಎಲ್ಲಾ ಮನುಷ್ಯರಿಗೆ ಒಂದೇ ರೀತಿಯ ಬದುಕು ಇದೆ, ತಾನು ಇಚ್ಛೆ ಪಟ್ಟಂತೆ ಬದುಕಲಿಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೋಸ್ಕರ ವಿಶ್ವಸಂಸ್ಥೆ ಏನ್ ಮಾಡ್ತದೆ, 1948 ಡಿಸೆಂಬರ್ ತಿಂಗಳ 10ನೇ ತಾರೀಕು ಒಂದು ಘೋಷಣೆಯನ್ನ ಮಾಡ್ತದೆ. ಅದನ್ನ ವಿಶ್ವ ಮಾನವ ಹಕ್ಕುಗಳ ಘೋಷಣೆ, ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಅಂತ ಕರೀತೇವೆ. UBHR ಅಂತ ಇಂಗ್ಲಿಷ್ ನಲ್ಲಿ ಅದನ್ನ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಪರೀಕ್ಷೆ ನಲ್ಲಿ ಪ್ರಶ್ನೆ ಹೀಗಿರ್ತದೆ, ಏನಂತ ಇರ್ತದೆ, UDHR ವಿಸ್ತರಿಸಿ, UDHR ವಿಸ್ತರಿಸಿ. 15 ನಿಮಿಷ UDHR ವಿಸ್ತರಿಸಿ ಅಂತ ಹೇಳಿ ಪ್ರಶ್ನೆ ಇರ್ತದೆ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಕ್ಕಂಥ ಒಂದು ಘೋಷಣೆ, ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನ ವಿಶ್ವಸಂಸ್ಥೆ ಮಾಡುತ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಭಾರತದ ಸಂವಿಧಾನ ರಚನೆಯಾಗತಕ್ಕಂತ ಹಂತದಲ್ಲಿ ಇರುತ್ತದೆ. ಅವಾಗ ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಏನ್ ಮಾಡಿದ್ದೇವೆ, ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ ಸಂಖ್ಯೆ 14ರಿಂದ ವಿಧಿ ಸಂಖ್ಯೆ 35ರವರೆಗೆ ಮಾನವ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು, ನಾವು ಇನ್ನೊಂದು ದಿನ ಸುಮ್ಮನೆ ಇರ್ತೀವಿ ಅದರ ಈ ವಿಶ್ವ ಏನಂತ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಆಗುತ್ತಿದ್ದಂತೆ ನಮ್ಮ ಭಾರತದ ಸಂವಿಧಾನದೊಳಕ್ಕೆ ಈ ಮಾನವ ಹಕ್ಕುಗಳನ್ನ ಸೇರಿಸಿ ಅವುಗಳಿಗೆ ನ್ಯಾಯಾಂಗದ ಶ್ರೀರಕ್ಷೆಯನ್ನು ಕೊಟ್ಟು ಅವುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಿ ನಮ್ಮ ಭಾರತ ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇದೊಂದು ಪ್ರಶ್ನೆ, ಅದೊಂದು ಪ್ರಶ್ನೆ, ಹೀಗೆ ಎಷ್ಟೊಂದು ಪ್ರಶ್ನೆಗಳು ಬರ್ತವೆ. ಅದರಲ್ಲೇ ಪ್ರಶ್ನೆಗಳು ಬಂದಾಗ ಒಂದು ಬರ್ತೀನಿ, ನೀವು ಅವನ್ನ ಕೋಟ್ ಮಾಡಿಟ್ಕೊಳ್ಳಿ, ಒಂದು ಕಡೆಗೆ ಬರೆದಿಟ್ಕೊಳ್ಳಿ. ಮತ್ತೆ ನಿಮಗೆ ಯಾವ್ದಾದ್ರು ಪ್ರಶ್ನೆ ರೈಸ್ ಆದ್ರೆ ಕೇಳಿ, ಅದಕ್ಕೂ ಉತ್ತರವನ್ನು ಬರೆಸ್ತೀನಿ. ಅವನ್ನೆಲ್ಲವನ್ನು ನೋಟ್ಸ್ ನಲ್ಲಿ ಸರಿಯಾಗಿ ಬರೆದಿಟ್ಕೊಳ್ಳಿ. ಈಗ ಮಾನವ ಹಕ್ಕುಗಳ ಚಳುವಳಿ ನಡೆದಿದ್ದರಿಂದ ಆದಂತ ರಾಜಕೀಯ ಪರಿಣಾಮಗಳು ಏನಿಲ್ಲ ನಮ್ಮ ಭಾರತ. ರಾಜಕೀಯ ಪರಿಣಾಮಗಳಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1994 ಜನವರಿ ತಿಂಗಳಲ್ಲಿ 1994 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಲಾಯಿತು. ಇನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗ
ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಇದನ್ನ 2005ರಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿದ್ದಾರೆ. ಇನ್ನ ಮಕ್ಕಳ ಹಕ್ಕುಗಳು. ನಾಲ್ಕನೇದು ಅರಿವು ಮೂಡಿಸುವುದು. ಅರಿವು ಮೂಡಿಸುವುದು ಅಂದ್ರೆ ಈ ಮಾನವ ಹಕ್ಕುಗಳ ಬಗ್ಗೆ ಯಾವಾಗ ಚಳುವಳಿಗಳು ನಡೆಯಲಿಕ್ಕೆ ಶುರುವಾದ್ರಿಂದ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತು ಅಂದ್ರೆ 8ನೇ ತಾರೀಕು ಜನವರಿ 8, 1994ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತೇಳಿ ಒಂದು ಆಯೋಗವನ್ನು ರಚನೆ ಮಾಡುತ್ತದೆ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನ್ ಮಾಡ್ತದೆ ಅಂತಂದ್ರೆ ಅಸ್ತಿತ್ವಕ್ಕೆ ಬಂತು. ಸರ್ವೋಚ್ಚ ನ್ಯಾಯಾಲಯದ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರು ಆಯೋಗದ ಮುಖ್ಯಸ್ಥರಾಗಿ ಮತ್ತು ಸದಸ್ಯರಾಗಿ ಈ ಆಯೋಗದಲ್ಲಿ ಇರ್ತಾರೆ. ಮಾನವ ಹಕ್ಕುಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಸರ್ಕಾರದಿಂದ ಅಂಗೀಕಾರವನ್ನು ಪಡೆದುಕೊಳ್ಳುತ್ತದೆ. ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಂಗದ ಸಹಾಯವನ್ನು ಪಡೆದು ಕ್ರಮಬದ್ಧವಾದ ವಿಚಾರಣೆಯನ್ನ ಈ ಆಯೋಗ ನಡೆಸುತ್ತದೆ. ನ್ಯಾಯಾಂಗದ ವತಿಯಿಂದ ಈ ಮಾನವ ಹಕ್ಕುಗಳ ಆಯೋಗದ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳು ಏನಾದರೂ ನಡೆದಿದ್ರೆ ಆ ಪ್ರಕರಣಗಳನ್ನ ವಿಚಾರಣೆ ನಡೆಸುವ, ಅದನ್ನು ಕೂಲಂಕಷವಾಗಿ ಅಧ್ಯಯನವನ್ನು ಮಾಡುವ, ಅದು ಎಷ್ಟು ಮಟ್ಟಿಗೆ ಇದು ಸರಿ ಎನ್ನುವುದನ್ನ ನೋಡುವ, ಅದಾದ್ಮೇಲೆ ವಿಚಾರಣೆಯ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರುವ ನಿಯಮಗಳು ಅಪೂರ್ಣವೆನಿಸಿದಾಗ ಹೊಸ ಶಾಸನಗಳನ್ನು ರಚಿಸಲು ಆಯೋಗಕ್ಕೆ ಅವಕಾಶವನ್ನು ನೀಡಿದೆ, ಅಧಿಕಾರವನ್ನು ನೀಡಿದೆ. ಇಂಥ ಸಂದರ್ಭಗಳಲ್ಲಿ ಚಾಲ್ತಿಯಲ್ಲಿರುವ ಅಂತಾರಾಷ್ಟ್ರೀಯ ಕಾನೂನು ಒಪ್ಪಂದಗಳು, ಅಂತಾರಾಷ್ಟ್ರೀಯ ಕಾನೂನುಗಳು ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನಾದರೂ ಇದ್ರೆ ಆ ಒಪ್ಪಂದಗಳನ್ನ ಗೌರವಿಸಬೇಕಾಗ್ತದೆ. ಅಂತ ಒಂದು ಚಟುವಟಿಕೆಯನ್ನ ಎಲ್ಲೆಲ್ಲಿ ನಮ್ಮ ಭಾರತದಲ್ಲಿ ಏನಾದರೂ ಮಾನವ ಹಕ್ಕುಗಳ ಉಲ್ಲಂಘನೆಯಾದಂತಹ ಪ್ರಕರಣಗಳು ದಾಖಲಾದ್ರೆ ನಾವು ಎಲ್ಲಿಗೆ ಹೋಗಿ ದೂರನ್ನು ಕೊಡಬಹುದು ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ ಕೇಂದ್ರ ಮಟ್ಟದಲ್ಲಿ ಇದೆ. ಮತ್ತೆ ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲೂ ಕೂಡ, ರಾಜ್ಯ ಮಟ್ಟದಲ್ಲೂ ಕೂಡ ಒಂದೊಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ 15 ನಿಮಿಷ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ 2005ನೇ ಇಸ್ವಿನಲ್ಲಿ ರಾಜ್ಯಗಳಲ್ಲೂ ಕೂಡ ಒಂದೊಂದು ಮಾನವ ಹಕ್ಕುಗಳ ಆಯೋಗವನ್ನ ರಚನೆ ಮಾಡಿಕೊಳ್ಳತಕ್ಕಂತ ಅವಕಾಶವನ್ನು ಮಾಡಲಾಯಿತು. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಾದರಿನಲ್ಲೇನೆ ಕರ್ನಾಟಕ ರಾಜ್ಯದಲ್ಲಿ 2005ನೇ ಇಸ್ವಿನಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ ನಾವೊಂದು ಆಯೋಗವನ್ನ ರಚನೆ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳತಕ್ಕಂತ ಅವಕಾಶ ಇದೆ. NDHR ವಿಸ್ತರಿಸಿ. NHRC NDHR ಅಲ್ಲ, NHRC National Human Rights Commission. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಕನ್ನಡದಲ್ಲಿ ಈ ವಿಸ್ತರಿಸಿ ಅಂತ ಕೇಳಿದಾಗ ನೀವು ಹೆಂಗ್ ಬರೀಬೇಕು? ಇಂಗ್ಲಿಷ್ ಅಲ್ಲಿ ಬರೀಬೇಕು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ನಿಮಗೆ ಸ್ಪೆಲ್ಲಿಂಗ್ ಗೊತ್ತಾಗಲಿಲ್ಲ ಅಂದ್ರೆ ಏನ್ ಮಾಡ್ಬೋದು? ಇನ್ನೊಂದು ಐಡಿಯಾ ಇದೆ, ಕನ್ನಡದಲ್ಲಿ ಹೀಗೆ ನ್ಯಾಷನಲ್. ಇದು ಯಾವಾಗ ಅನಿವಾರ್ಯ ಆಗ ಬರೆಯೋಕೇನು ತೋಚ್ತಾ ಇಲ್ಲ,
ಅನಿವಾರ್ಯ ಪರಿಸ್ಥಿತಿ ಇದೆ, ಅದು ನಾನು ಉತ್ತರ ಹೇಳಬೇಕು. ವ್ಯಾಲಿಡಿಟಿಗೆ ಏನಾಗಬೇಕು, ಈ ಹುಡುಗನಿಗೆ ಉತ್ತರ ಗೊತ್ತಿದೆ, ಈ ಹುಡುಗನಿಗೆ ಉತ್ತರ ಗೊತ್ತಿದೆ, ತಲೆಪಡೆ ಐತೆ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೀವು ಗೊತ್ತಾಗಬೇಕು. ಅದಕ್ಕೆ ನೀವೇನ್ ಮಾಡ್ರಿ, ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಬರೆಯಕ್ ಬರಲಿಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೀಗೆ ಕನ್ನಡದಲ್ಲೇನೆ ಇಂಗ್ಲಿಷ್ ಶಬ್ದಗಳನ್ನು ಬರೆದಿದ್ರೆ ನಿಮ್ಮ ಉತ್ತರ ವ್ಯಾಲಿಡ್ ಆಗ್ತದೆ. ಯಾವಾಗ ಅನಿವಾರ್ಯ ಪರಿಸ್ಥಿತಿ, ಅದನ್ನೇ ಅಭ್ಯಾಸ ಮಾಡ್ಕೊಳಕ್ ಹೋಗ್ತೀವಿ. ಆದಷ್ಟು ಈ ರೀತಿನೇ ಬರೀರಿ. ಆಗ್ಲಿಲ್ಲ ಅಂದಾಗ ನೀವೇನ್ ಮಾಡ್ರಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿ ಈ ರೀತಿ ಅದನ್ನ ಬರೀರಿ. ಇನ್ನ ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ರಚನೆ ಆಯಿತು. ಇನ್ನ ಭಾರತದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಸಾಮಾನ್ಯವಾಗಿದೆ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಸಾಮಾನ್ಯವಾಗಿದೆ. 14 ವರ್ಷದ ವಯಸ್ಸಿನ ಒಳಗಿನ ಮಕ್ಕಳನ್ನ ಕೃಷಿನಲ್ಲಿ, ಗಣಿಗಾರಿಕೆಯಲ್ಲಿ, ಅಂಗಡಿಗಳಲ್ಲಿ, ಮಂಡಕ್ಕಿ ಬಟ್ಟಿಗಳಲ್ಲಿ, ಸಣ್ಣ ಸಣ್ಣ ಉದ್ಯಮಗಳಲ್ಲಿ ಇಂಥ ಕಡೆ ಎಲ್ಲ ಅವರನ್ನ ಕಾರ್ಮಿಕರನ್ನಾಗಿ ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಅವರಿಂದ ದುಡಿಸ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತವೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳು ಆ ವಯಸ್ಸಿನಲ್ಲಿ 6 ರಿಂದ 14 ವರ್ಷದ ವಯಸ್ಸಿನಲ್ಲಿ ಶಿಕ್ಷಣವನ್ನ ಪಡೆಯಲಿಕ್ಕೆ ಯೋಗ್ಯರಾಗಿರುವುದರಿಂದ, ಅವರು ಶಿಕ್ಷಣವನ್ನ ಪಡಿಬೇಕಾಗಿರೋದ್ರಿಂದ ಅವರನ್ನ ಶಿಕ್ಷಣದ ಕಡೆಗೆ ಸೆಳೆಯಲಿಕ್ಕೋಸ್ಕರ ಅವರನ್ನ ನೇಮಕ ಮಾಡಿಕೊಳ್ತಕ್ಕಂಥದ್ದು ಶಿಕ್ಷಾ ಅಪರಾಧ, ಅವರನ್ನ ಬಾಲಕಾರ್ಮಿಕರು ಅಂತ ಕರೆಯಲಾಗುತ್ತದೆ. ಅದಕ್ಕೋಸ್ಕರ ಮಕ್ಕಳ ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಕಾನೂನುಗಳನ್ನ ರಚನೆ ಮಾಡ್ತಾ ಇತ್ತು. ಆ ಕಾನೂನಿನಲ್ಲಿ ಆ ಮಕ್ಕಳ ಹಕ್ಕುಗಳು ಉಲ್ಲಂಘನೆಯಾಗಿದ್ದರೆ ಅಂತ ಸಂದರ್ಭದಲ್ಲಿ ಮಕ್ಕಳ ಸಹಾಯವಾಣಿ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಂದು ಸಹಾಯವಾಣಿ ಇದೆ. ಆ ಸಹಾಯವಾಣಿಗೆ ಕರೆಯನ್ನ ಮಾಡಿ ಇಂಥ ಕಡೆ ಈ ರೀತಿ ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಿದೆ ಅಂತ ಹೇಳಿ ವರದಿಯನ್ನ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅಂತ ಹಕ್ಕುಗಳು ಉಲ್ಲಂಘನೆಯಾಗ್ತಾ ಇದ್ರೆ ಅದನ್ನ ತಡೆಗಟ್ಟುವ ಮತ್ತು ಮಕ್ಕಳ ಹಕ್ಕುಗಳನ್ನ ಏನ್ ಮಾಡುವ, ಸಂರಕ್ಷಿಸುವ ಕೆಲಸವನ್ನ ಮಾಡ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತದಲ್ಲಿ ಕಾನೂನಿನಲ್ಲಿ ಮಾಡಿಕೊಳ್ಲಾಯಿತು. ಇನ್ನ ಅರಿವು ಮೂಡಿಸುವುದು, ವಿವಿಧ ಆಯೋಗಗಳಲ್ಲಿ ದಾಖಲಾದ ಮಕ್ಕಳ ಸಮಸ್ಯೆಗಳನ್ನ ಶೀಘ್ರವಾಗಿ ವಿಲೇವಾರಿ ಆಗ್ತಾ ಇರೋದನ್ನು ನೋಡಿದ್ರೆ ಈ ಮಾನವ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡುತ್ತಿದೆ, ಜನರಲ್ಲಿ ಅರಿವು ಮೂಡ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರೀತಿ ಅರಿವನ್ನ ಮೂಡಿಸಿದ್ರಿಂದಲೂ ಕೂಡ ಜನರು ಏನು ಮಾಡಿದ್ರು, ಎಚ್ಚೆತ್ತುಕೊಂಡು ಈ ರೀತಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆಯನ್ನು ಮಾಡೋದು, ಮಕ್ಕಳನ್ನ ದುಡಿಸೋದು ಮತ್ತು ಸ್ತ್ರೀಯರನ್ನ, ಹಿಂದುಳಿದ ವರ್ಗದವರನ್ನ, ಬಡವರನ್ನ ಶೋಷಣೆ ಮಾಡುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತದೆ ಅನ್ನುವ ಅರಿವು ಜನರಲ್ಲಿ ಮೂಡಿಸ್ತಕ್ಕಂಥದ್ದು. ಹಿಂಗೆ ಜನರಲ್ಲಿ ಅರಿವನ್ನ ಮೂಡಿಸೋದ್ರಿಂದ ಏನಾಗ್ತದೆ, ಮಾನವ ಹಕ್ಕುಗಳು ಸಂರಕ್ಷಿತವಾಗ್ತವೆ ಅಂತ ಹೇಳಿ ಇಷ್ಟು ಈ ಮಾನವ ಹಕ್ಕುಗಳ ಚಳುವಳಿ ಮತ್ತು ಅದಕ್ಕೆ ಇದ್ದಂತ ಕಾರಣಗಳು, ಮಾನವ ಹಕ್ಕುಗಳು ಯಾವ್ಯಾವ ನಿಟ್ಟಿನಲ್ಲಿ ನಡೆಯಿತು, ಯಾಕಾಗಿ ನಡೆಯಿತು, ಮತ್ತೆ ಅದರಿಂದ ಆದಂತ ರಾಜಕೀಯ ಪರಿಣಾಮಗಳು ಭಾರತದಲ್ಲಿ ಏನು ಅನ್ನೋದು ಇಷ್ಟು ಮಾನವ ಹಕ್ಕುಗಳ ಚಳುವಳಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಪರಿಸರ ಚಳುವಳಿ. ಆ ಪರಿಸರ ಚಳುವಳಿಯನ್ನ ನೋಡೋಣ.